ನಮಸ್ಕಾರ. ಮುಖ್ಯಾಂಶಗಳು. ಯುವ ಐಪಿಎಸ್ ಅಧಿಕಾರಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಒತ್ತಡ ನಿವಾರಣೆಗೆ ಯೋಗ, ಪ್ರಾಣಾಯಾಮದಂತಹ ಅಭ್ಯಾಸ ಅಳವಡಿಸಿಕೊಳ್ಳಲು ಸಲಹೆ. ಯಾವುದೇ ರೀತಿಯ ಭಯೋತ್ಪಾದನೆ ಖಂಡನಾರ್ಹ. ಆಫ್ಘಾನಿಸ್ತಾನದಲ್ಲಿ ಶಾಂತಿ ಮರುಸ್ಥಾಪನೆಗೆ ಭಾರತ ಬದ್ಧ. ರಾಜನಾಥ್ ಸಿಂಗ್. ಜೆಇಇ ನೀಟ್ ಪರೀಕ್ಷೆ ಮುಂದೂಡುವಂತೆ ಕೋರಿ ಸಲ್ಲಿಸಲಾಗಿದ್ದ 6 ರಾಜ್ಯಗಳ ಅರ್ಜಿ ವಜಾ. ನಿಗದಿಯಂತೆ ಪರೀಕ್ಷೆ ನಡೆಸಲು ಸುಪ್ರೀಂ ಕೋರ್ಟ್ ಸಮ್ಮತಿ. ನಾಳೆ ಶಿಕ್ಷಕರ ದಿನ. ರಾಷ್ಟ್ರಪತಿಗಳಿಂದ ಅತ್ಯುತ್ತಮ ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿ. ವಾರ್ತೆಗಳ ವಿವರ. ಪೊಲೀಸ್ ಠಾಣೆಗಳನ್ನು ಜನರ ವಿಶ್ವಾಸದ ಕೇಂದ್ರಗಳನ್ನಾಗಿ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಪೊಲೀಸರಿಗೆ ಕರೆ ನೀಡಿದ್ದಾರೆ. ಹೈದರಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದ 131 ಐಪಿಎಸ್ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದ ಬಳಿಕ ಅವರು, ಪೊಲೀಸ್ ವೃತ್ತಿ ಎಂಬುದು ಅನಿರೀಕ್ಷಿತ ಘಟನೆಗಳನ್ನು ಎದುರಿಸುವಂತಹ ವೃತ್ತಿಯಾಗಿದೆ. ಯಾವುದೇ ಪರಿಸ್ಥಿತಿಯನ್ನು ಎಚ್ಚರಿಕೆ ಮತ್ತು ಜಾಗೃತೆಯಿಂದ ಎದುರಿಸುವ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಪ್ರತಿಯೊಂದು ವೃತ್ತಿಯಲ್ಲೂ ಒತ್ತಡಗಳು ಇರುತ್ತವೆ, ಆದರೆ ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚಿನ ಒತ್ತಡವಿರುತ್ತದೆ. ಒತ್ತಡ ನಿವಾರಣೆಗೆ ಶಿಕ್ಷಕರು ತಜ್ಞರೊಂದಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಪಡೆಯಬೇಕು. ಜೊತೆಗೆ ಯೋಗ ಮತ್ತು ಪ್ರಾಣಾಯಾಮದಂತಹ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ಎಂತಹದ್ದೇ ಒತ್ತಡಗಳಿಂದ ಹೊರಬರಬಹುದಾಗಿದೆ ಎಂದು ಕಿವಿಮಾತು ಹೇಳಿದರು. हर गुने में जो पंच चाहिए तो फालतू पंच उठा के लाते हैं और वही हमारे परिचित रहे, वो इनसे बैठना उठना हो, इस दुनिया से बचना है. लेकिन समाज की शक्ति की ओर देखेंगे तो हमें बहुत लाभ मिलेगा. मुझे अच्छा लगा कि आपने वलसाड़ में रहते हुए इस चीजों को अनुभव किया है. साथियों, मुझे जैसा बताया गया कि आप आखिरी व्यक्ति थे, तो ಕೊರೋನಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಪೊಲೀಸರು ಮಾನವೀಯ ನೆಲೆಗಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಹಲವೆಡೆ ಸಂಕಷ್ಟಕ್ಕೀಡಾದವರಿಗೆ ಆಹಾರ ಪದಾರ್ಥಗಳನ್ನು ವಿತರಿಸಿದ್ದಾರೆ. ಸೋಂಕು ಪೀಡಿತರನ್ನು ಆಸ್ಪತ್ರೆಗೆ ಕೊಂಡೊಯ್ಯುವುದು ಸೇರಿದಂತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಎಲ್ಲರ ಮೆಚ್ಚುಗೆ ಗಳಿಸಿದ್ದಾರೆ ಎಂದು ಶ್ಲಾಘಿಸಿದರು. ಮಹಿಳಾ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಯುವ ಸಮುದಾಯದ ತಾಯಂದಿರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಅವರು ಅಡ್ಡದಾರಿ ಹಿಡಿಯುವುದನ್ನು ತಪ್ಪಿಸಬಹುದು ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಂಡರು. ट्रेनिंग देने वाले लोग हैं वो भी संभाल लेंगे, लेकिन रातों रात स्थिति बदल जाएगी. जैसे ही यहां से आप बाहर निकलोगे. ತರಬೇತಿ ಪಡೆದ 131 ಐಪಿಎಸ್ ಪ್ರೊಬೇಷನರ್ಗಳಲ್ಲಿ 28 ಮಹಿಳಾ ಅಭ್ಯರ್ಥಿಗಳಿದ್ದು, ಇಂದು ನಡೆದ ನಿರ್ಗಮನ ಪಥ ಸಂಚಲನವನ್ನು ಮಹಿಳಾ ಪೊಲೀಸ್ ಅಧಿಕಾರಿ ಶ್ರುತಿ ಕಿರಣ್ ನೇತೃತ್ವ ವಹಿಸಿದ್ದರು. कुछ नहीं समझेगा, वो तो ये समझेगा कि भाई आप तो यूनिफॉर्म में हैं, आप तो साहब है, मेरा ये काम क्यों नहीं हो रहा है. अरे आप तो साहब हैं, आप ऐसे कैसे करते हो. यानी आपकी तरफ देखने का नजरिया बिल्कुल बदल जाएगा. ऐसे समय डालेंगे. इवन इन पुलिसिंग आप देखिए, हमारी सरलता भी बहुत बढ़ जाएगी, हमारे विश्वास का व्याप भी बढ़ेगा और हम बहुत ही कम एफर्ट से मैक्सिमम रिजल्ट ले पाएंगे. और उसमें हिस्सेदार होने वाला हर नागरिक ये सक्सेस को अपनी सक्सेस मानेगा. जब ये स्थिति बनती है, तब शासन में बैठे हुए अधिकारियों की, हमारे मुलाजिमों की ताकत अनेक गुना बढ़ जाती है. और इसलिए इसमें से एक चीज भी हम अनुभव करें कि समाज की शक्ति का हमेशा आदर करें. 3 ದಿನಗಳ ರಷ್ಯಾ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಮಾಸ್ಕೋದ ಭಾರತೀಯ ರಾಯಭಾರ ಕಚೇರಿಯಲ್ಲಿ ಮಹಾತ್ಮ ಗಾಂಧಿ ಪುತ್ಥಳಿಗೆ ಗೌರವ ಸಮರ್ಪಿಸಿದರು. ಬಳಿಕ ಇಂದು ಮಧ್ಯಾಹ್ನ ಶಾಂಘೈ ಸಹಕಾರ ಸಂಘಟನೆ ಸಭೆಯಲ್ಲಿ ರಾಜನಾಥ್ ಸಿಂಗ್ ಪಾಲ್ಗೊಂಡರು. ಯಾವುದೇ ರೀತಿಯ ಭಯೋತ್ಪಾದನೆಯನ್ನು ಭಾರತ ಖಂಡಿಸುತ್ತದೆ ಎಂದು ಹೇಳಿದ ಅವರು, ನೆರೆಯ ಆಫ್ಘಾನಿಸ್ತಾನದಲ್ಲಿನ ಭದ್ರತೆ ಇನ್ನೂ ಕಳವಳಕಾರಿಯಾಗಿದೆ. ಅಲ್ಲಿ ಶಾಂತಿ ಮರುಸ್ಥಾಪನೆಗೆ ಭಾರತ ಬದ್ಧವಾಗಿದೆ ಎಂದರು. ಭಾರತ ಜಾಗತಿಕ ಸುರಕ್ಷತಾ ವ್ಯವಸ್ಥೆಯ ರೂಪುರೇಷೆ ಸಿದ್ದಗೊಳಿಸಲು ಬದ್ಧವಾಗಿದ್ದು, ಇದು ಪಾರದರ್ಶಕ, ಮುಕ್ತವಾಗಿರಬೇಕು ಎಂದು ಪ್ರತಿಪಾದಿಸಿದರು.
ಭಯೋತ್ಪಾದನೆಯನ್ನು ಮಟ್ಟ ಹಾಕುವ ನಿಟ್ಟಿನಲ್ಲಿ ಎಸ್ಸಿಒ ಸದಸ್ಯ ರಾಷ್ಟ್ರಗಳು ನಡೆಸುತ್ತಿರುವ ಪ್ರಯತ್ನಗಳಿಗೆ ಭಾರತ ಕೈಜೋಡಿಸಲಿದೆ ಎಂದರು. ಭಾರತ ಮತ್ತು ರಷ್ಯಾ ದೇಶಗಳ ನೌಕಾಪಡೆಗಳ ಇಂದ್ರನೇವಿಯ 11 ಸರಣಿಯ 2 ದಿನಗಳ ದ್ವೈವಾರ್ಷಿಕ ತಾಲೀಮು ಇಂದು ಬಂಗಾಳ ಕೊಲ್ಲಿಯಲ್ಲಿ ಆರಂಭವಾಯಿತು. ಉಭಯ ದೇಶಗಳ ನೌಕಾಪಡೆಗಳ ನಡುವಿನ ದೀರ್ಘಕಾಲೀನ ರಚನಾತ್ಮಕ ಸಂಬಂಧವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ 2003ರಲ್ಲಿ ಆರಂಭವಾದ ಈ ತಾಲೀಮು ಕಾರ್ಯಾಚರಣೆಗಳ ಸಂಕೀರ್ಣತೆ, ಮಹತ್ವ ಮತ್ತು ಪಾಲ್ಗೊಳ್ಳುವಿಕೆಯ ಮಟ್ಟವನ್ನು ಹೆಚ್ಚಿಸಿವೆ. ಕ್ಷಿಪಣಿ ನಾಶಗೊಳಿಸುವ ರಣವಿಜಯ, ದೇಸೀಯವಾಗಿ ನಿರ್ಮಿಸಲಾಗಿರುವ ಯುದ್ಧ ನೌಕೆ ಸಹ್ಯಾದ್ರಿ ಮತ್ತು ಶಕ್ತಿ ಹೆಸರಿನ ಫ್ಲೀಟ್ ಟ್ಯಾಂಕರ್ ಭಾರತೀಯ ನೌಕಾಪಡೆಯನ್ನು ಪ್ರತಿನಿಧಿಸುತ್ತಿವೆ. ಮತ್ತೊಂದೆಡೆ ಕ್ಷಿಪಣಿಯನ್ನು ಹೊಡೆದುರುಳಿಸುವ ಅಡ್ಮಿರಲ್ ವಿನೋಗ್ರಡೋವ್, ಅಡ್ಮಿರಲ್ ಟ್ರೆಬ್ರೆಟ್ಸ್ ಮತ್ತು ಫ್ಲೀಟ್ ಟ್ಯಾಂಕರ್ ಬೋರಿಸ್ ಬೊಟೊಮಾ ರಷ್ಯಾದ ನೌಕಾಪಡೆಯನ್ನು ಪ್ರತಿನಿಧಿಸುತ್ತಿವೆ. ವೃತ್ತಿ ಶಿಕ್ಷಣ ಕೋರ್ಸುಗಳ ಪ್ರವೇಶ ಪರೀಕ್ಷೆಗಳಾದ ನೀಟ್ ಮತ್ತು ಜೆಇಇಗೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿದ್ದು, ನಿಗದಿಯಂತೆ ಆರಂಭವಾಗಿರುವ ಪರೀಕ್ಷೆಗಳು ಮುಂದುವರಿಯಲಿವೆ. ಕೋವಿಡ್-19 ಸಾಂಕ್ರಾಮಿಕ ಹಿನ್ನೆಲೆಯಲ್ಲಿ ಪರೀಕ್ಷೆ ನಡೆಸಿದರೆ 25 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಆರೋಗ್ಯ ರಕ್ಷಣೆ ಮಾಡುವುದು ಕಷ್ಟಕರವಾಗಿದ್ದು, ಪರೀಕ್ಷೆಗಳನ್ನು ಮುಂದೂಡುವಂತೆ ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಜಾರ್ಖಂಡ್, ಪಂಜಾಬ್, ರಾಜಸ್ಥಾನ ಮತ್ತು ಛತ್ತೀಸ್ಗಢ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದವು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಶೋಕ್ ಭೂಷಣ್ ನೇತೃತ್ವದ ತ್ರಿಸದಸ್ಯ ಪೀಠ ಅರ್ಜಿಗಳನ್ನು ತಿರಸ್ಕರಿಸಿ ಕೋವಿಡ್ ಸಾಂಕ್ರಾಮಿಕ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ ಬೀರಬಾರದು ಎಂದು ಅಭಿಪ್ರಾಯಪಟ್ಟಿದ್ದು, ಪೂರ್ವ ನಿಗದಿಯಂತೆ ಪರೀಕ್ಷೆ ನಡೆಸಲು ಅನುಮತಿ ನೀಡಿದೆ. ಇದರಿಂದಾಗಿ ಈಗಾಗಲೇ ಆರಂಭವಾಗಿರುವ ಜೆಇಇ ಪರೀಕ್ಷೆ ನಾಳೆ ಮುಕ್ತಾಯವಾಗಲಿದ್ದು, ನೀಟ್ ಪರೀಕ್ಷೆ ಇದೇ 13ರಂದು ನಡೆಯಲಿದೆ. ಕೋವಿಡ್-19 ಮತ್ತು ಭಾರೀ ಮಳೆಯಿಂದಾಗಿ ಮುಂದೂಡಲ್ಪಟ್ಟಿದ್ದ ವಿವಿಧ ರಾಜ್ಯಗಳ 64 ವಿಧಾನಸಭಾ ಕ್ಷೇತ್ರಗಳು ಮತ್ತು ಲೋಕಸಭೆಯ 1 ಕ್ಷೇತ್ರದಲ್ಲಿ ಉಪಚುನಾವಣೆಯನ್ನು ನಡೆಸಲು ಕೇಂದ್ರ ಚುನಾವಣಾ ಆಯೋಗ ನಿರ್ಧರಿಸಿದೆ. ಇದೇ ವೇಳೆ ನವೆಂಬರ್ 29ಕ್ಕೆ ಬಿಹಾರ ವಿಧಾನಸಭೆ ಅವಧಿ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ವಿಧಾನಸಭೆಗೆ ಚುನಾವಣೆ ನಡೆಸಲು ತೀರ್ಮಾನಿಸಲಾಗಿದೆ. ಇಂದು ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಉಪಚುನಾವಣೆಗಳು ಮತ್ತು ಬಿಹಾರದಲ್ಲಿ ಚುನಾವಣೆ ನಡೆಸುವ ಸಾಧಕ ಬಾಧಕಗಳ ಬಗ್ಗೆ ಪರಾಮರ್ಶೆ ನಡೆಸಲಾಯಿತು. ಕೋವಿಡ್-19 ಮತ್ತು ಮಳೆಯ ಪ್ರಮಾಣ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಚುನಾವಣೆಗಳನ್ನು ನಡೆಸುವುದು ಸೂಕ್ತ ಎಂಬ ನಿರ್ಧಾರಕ್ಕೆ ಆಯೋಗ ಬಂದಿದ್ದು, ಸದ್ಯದಲ್ಲಿಯೇ ಚುನಾವಣೆ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ಕಳೆದ ಆಗಸ್ಟ್ 11ರ ರಾತ್ರಿ ಬೆಂಗಳೂರಿನ ದೇವರಜೀವನಹಳ್ಳಿ ಮತ್ತು ಕಾಡುಗೊಂಡನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿ ಮದನ್ ಗೋಪಾಲ್ ನೇತೃತ್ವದ ಸತ್ಯಶೋಧನಾ ಸಮಿತಿ ಇಂದು ತನ್ನ ವರದಿಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಲ್ಲಿಸಿತು. ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಮಿತಿ ಅಧ್ಯಕ್ಷ ಮದನ್ ಗೋಪಾಲ್ ಮುಖ್ಯಮಂತ್ರಿ ಅವರಿಗೆ ವರದಿಯನ್ನು ಸಲ್ಲಿಸಿತು. ಮದನ್ ಗೋಪಾಲ್ ಹಾಗೂ ಮತ್ತಿತರ ಸದಸ್ಯರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸಂಗ್ರಹಿಸಿದ್ದ ವಾಸ್ತವ ಸ್ಥಿತಿಗತಿಗಳನ್ನೊಳಗೊಂಡ ವರದಿ ಇದಾಗಿದೆ. ರಾಜ್ಯ ದ್ವಿದಳ ಧಾನ್ಯ ಹಾಗೂ ಅಂತರಗಂಗಾ ಸೂಕ್ಷ್ಮ ನೀರಾವರಿ ನಿಗಮಗಳ ಪ್ರಗತಿ ಪರಿಶೀಲನೆಯನ್ನು ಕೃಷಿ ಸಚಿವ ಬಿಸಿ ಪಾಟೀಲ್ ಬೆಂಗಳೂರಿನಲ್ಲಿಂದು ನಡೆಸಿದರು. ಬಳಿಕ ಅವರು 2019-20 ಸಾಲಿನಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ 3,15,812 ಕ್ವಿಂಟಾಲ್ ತೊಗರಿಯನ್ನು ಮಂಡಳಿ ರೈತರಿಂದ ನೇರವಾಗಿ 1,92,64,532 ರೂಪಾಯಿ ನೀಡಿ ಖರೀದಿ ಮಾಡಲಾಗಿತ್ತು. ಇದರಿಂದ ಮಂಡಳಿಗೂ ಸೇವಾ ಶುಲ್ಕದಿಂದ ಲಾಭವಾಗಿತ್ತು. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ದುಪ್ಪಟ್ಟು ಲಾಭವಾಗಿದೆ ಎಂದರು. ಕೃಷಿ, ತೋಟಗಾರಿಕೆ, ರೇಷ್ಮೆ ಇಲಾಖೆಯಲ್ಲಿ ಅನುಷ್ಠಾನ ಮಾಡುತ್ತಿರುವ ಸೂಕ್ಷ್ಮ ನೀರಾವರಿ ಯೋಜನೆಗಳ ಉಪಯೋಗ ಕುರಿತು ರೈತ ಸಮುದಾಯದಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಮಾದಕ ದ್ರವ್ಯ ಜಾಲ ಪ್ರಕರಣ, ಕೊರೋನಾ ಸೋಂಕು ತಡೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಜಲಸಂಪನ್ಮೂಲ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿಂದು ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿದರು. ಬಳಿಕ ಅವರು ಮಾದಕ ವಸ್ತು ಜಾಲ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಕೊರೋನಾ ಸೋಂಕಿನ ವಿರುದ್ಧ ಇಷ್ಟು ದಿನ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೇವೆ, ಮುಂದೆಯೂ ಹೋರಾಟ ಮಾಡಬೇಕಾಗಿದೆ ಎಂದರು.
ಮಾದಕ ವಸ್ತು ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ 1 ತಿಂಗಳಿನಿಂದ ಪೊಲೀಸ್ ಅಧಿಕಾರಿಗಳು ಹಲವು ಮಾಹಿತಿಗಳನ್ನು ಸಂಗ್ರಹಿಸಿ ಇಬ್ಬರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ನಗರದ ವಿವಿಧ ಭಾಗಗಳಲ್ಲಿ ಪ್ರತಿಷ್ಠಿತ ಪಾರ್ಟಿಗಳಲ್ಲಿ ಭಾಗವಹಿಸುವುದು, ಮಾದಕ ವಸ್ತು ಸೇವನೆ, ಸಾಗಾಟ, ಸಂಪರ್ಕ ಸೇರಿದಂತೆ ಹಲವು ಮಾಹಿತಿಗಳನ್ನು ನೀಡಿದ್ದಾರೆ ಎಂದರು. ಇದರಲ್ಲಿ ಓರ್ವ ಆರ್ಟಿಒ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿದ್ದಾರೆ, ಮತ್ತೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಭಾಗಿಯಾಗಿದ್ದು, ಇವರಿಬ್ಬರು ಮಾದಕ ವಸ್ತು ಸರಬರಾಜು, ಸೇವನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದರು. ಬಂಧಿತರು ನೀಡಿದ ಹಲವು ಮಾಹಿತಿಗಳನ್ನು ಆಧರಿಸಿ ಇನ್ನೂ ಹಲವರಿಗೆ ನೋಟಿಸ್ ನೀಡಿ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗುವುದು. ಇಂದು ಬೆಳಗ್ಗೆ ಸಿಸಿಬಿ ಪೊಲೀಸರು ಚಿತ್ರನಟಿಯೊಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ತನಿಖೆ ಪ್ರಗತಿಯಲ್ಲಿದ್ದು ಪೂರ್ಣಗೊಂಡ ಬಳಿಕ ಮಾಹಿತಿ ನೀಡಲಾಗುವುದು ಎಂದು ಅವರು ತಿಳಿಸಿದರು. ಈ ಪಾರ್ಟಿಯಲ್ಲಿ ಅವರು ಡ್ರಗ್ಸ್ ಅನ್ನು ಬಳಸೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಯಿತು. ಅವ್ರಿಗೆ ಪೊಲೀಸರು ಕರ್ಕೊಂಡ್ ಬಂದಾಗ ಪ್ರಶ್ನೆ ಮಾಡುವಾಗ ಮತ್ತೆ ಅವರದು ಮೊಬೈಲ್ ಫೋನ್ಗಳದ್ದು ಎಲ್ಲ ಅನಲೈಸ್ ಮಾಡುವಾಗ ಆ ಫೋನ್ಗಳಿಂದ ಸುಮಾರು ಮಾಹಿತಿ ನಮಗೆ ಸಿಕ್ತು. ಕೆಲವು ಸಮಯದಿಂದ ಈ ಪಾರ್ಟಿಗಳಿಗೆ ಸುಮಾರು ಕಡೆ ಸಿಟಿಯಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಬೇರೆ ಕಡೆಯಿಂದ ಬೇರೆ ಊರುಗಳಿಂದ ಈ ಡ್ರಗ್ಸ್ ಅನ್ನು ಪೀಲ್ಸ್ ಅನ್ನು ತಗೊಂಡು ಅಲ್ಲಿ ಪಾರ್ಟಿಯಲ್ಲಿ ಬೇರೆ ಬೇರೆ ಜೊತೆ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ನಾವು ಬೇರೆ ಈ ಕೇಸ್ಗೆ ಸಂಬಂಧಪಟ್ಟವ್ರಿಗೆ ಕೂಡ ಮುಂದೆ ವಿಚಾರಣೆಗೆ ಕರೆಸ್ಕೊಡ್ತಾ ಇದ್ದೀವಿ. ಅದರ್ ಪೀಪಲ್ ಆರ್ ಆಲ್ಸೋ ಬೇಯಿಂಗ್ ಕಾಲ್ಡ್, ದೇ ಆರ್ ಆಲ್ಸೋ ಬೇಯಿಂಗ್ ಎಕ್ಸಾಮಿನ್ಡ್. ಆ ಪಾರ್ಟಿಗಳಲ್ಲಿ ಯಾರ್ಯಾರ ಜೊತೆ ಸೇರ್ತಾ ಇದ್ರು, ಈ ಪಾರ್ಟಿ ವ್ಯವಸ್ಥೆ ಮಾಡಲಿಕ್ಕೆ ಮತ್ತೆ ಆರ್ಗನೈಸ್ ಮಾಡಲಿಕ್ಕೆ ಯಾರ ಜೊತೆ ಸೇರಿ ಎಲ್ಲ ಮಾಡ್ತಾ ಇದ್ರು, ಅವ್ರ ಬಗ್ಗೆ ಕೂಡ ಅವ್ರ ಮಾಹಿತಿ ನೀಡಿದ್ದಾರೆ. ನಾಳೆ ಶಿಕ್ಷಕರ ದಿನಾಚರಣೆ. ದೇಶದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ದೇಶಾದ್ಯಂತ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸ್ವತಃ ಶಿಕ್ಷಕರಾಗಿದ್ದ ರಾಧಾಕೃಷ್ಣನ್ ಮೈಸೂರು ವಿಶ್ವವಿದ್ಯಾಲಯ, ಕೋಲ್ಕತ್ತಾ ವಿಶ್ವವಿದ್ಯಾಲಯ ಹಾಗೂ ಪ್ರತಿಷ್ಠಿತ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲೂ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಸ್ವತಂತ್ರ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದ ಅವರು ಬಾಬು ರಾಜೇಂದ್ರ ಪ್ರಸಾದ್ ನಂತರ 2ನೇ ರಾಷ್ಟ್ರಪತಿಯಾಗಿ 1967ರವರೆಗೆ ಸೇವೆ ಸಲ್ಲಿಸಿದ್ದರು. ದೇಶದ ಮುಂದಿನ ಪ್ರಜೆಗಳನ್ನು ರೂಪಿಸುವ ಶಿಕ್ಷಕರನ್ನು ಗೌರವಿಸುವ ಸಲುವಾಗಿ ಅವರ ಜನ್ಮದಿನ ಸೆಪ್ಟೆಂಬರ್ 5 ಶಿಕ್ಷಕರ ದಿನವಾಗಿ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ದೇಶದ ವಿವಿಧ ಶಾಲೆಗಳಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಣೆ ಹಾಗೂ ಅಪ್ರತಿಮ ಸಾಧನೆ ಮಾಡಿದ ಶಿಕ್ಷಕರಿಗೆ ರಾಷ್ಟ್ರ ಪ್ರಶಸ್ತಿ ಸನ್ಮಾನಿಸುವ ಮತ್ತು ಇತರ ಶಿಕ್ಷಕರನ್ನು ಉತ್ತೇಜಿಸುವ ಪರಿಪಾಠ ನಡೆದು ಬಂದಿದೆ. ಕೋವಿಡ್-19 ಸಂದರ್ಭದಲ್ಲೂ ದೇಶಾದ್ಯಂತ ಶಿಕ್ಷಕರು ವಿವಿಧ ಮಾಧ್ಯಮ, ವಿಧಾನ, ವಿನೂತನ ನೀತಿಯನ್ನು ಅಳವಡಿಸಿಕೊಂಡು ಪಾಠ ಪ್ರವಚನಕ್ಕೆ ಮುಂದಾಗಿರುವುದು ಈ ವರ್ಷದ ಶಿಕ್ಷಕರ ದಿನದ ವಿಶೇಷವಾಗಿದೆ. 2020ನೇ ಸಾಲಿನ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನಾಳೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ರಾಜ್ಯದ 3 ಸೇರಿದಂತೆ 47 ಅತ್ಯುತ್ತಮ ಶಿಕ್ಷಕರಿಗೆ ಪ್ರದಾನ ಮಾಡಲಿದ್ದಾರೆ. ವರ್ಚುವಲ್ ವೇದಿಕೆಯಲ್ಲಿ 11 ಗಂಟೆಗೆ ನಡೆಯಲಿರುವ ಸಮಾರಂಭದಲ್ಲಿ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಹಾಗೂ ಇನ್ನಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ 3 ಸೇರಿದಂತೆ 47 ಅತ್ಯುತ್ತಮ ಶಿಕ್ಷಕರಿಗೆ ರಾಷ್ಟ್ರಪತಿ ರಾಮನಾಥ್ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನ ನಾಡಾದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ಚೆಮ್ಮಲ್ಲ ಷಣ್ಮುಗಂ ಅವರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶಿಕ್ಷಕ ಯಕೂಬ್ ನಾವೀನ್ಯಪೂರ್ಣವಾಗಿ ಗಣಿತ ಬೋಧನೆ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಶಿಕ್ಷಕರಾಗಿದ್ದು ಮೊಬೈಲ್ ಆಪ್ ಮತ್ತು ತಂತ್ರಾಂಶ ಬಳಸಿಕೊಂಡು ಬೋಧಿಸಿದ್ದಾರೆ. ಹೀಗಾಗಿ ಅವರಿಗೆ ಈ ಪ್ರಶಸ್ತಿ ಬಂದಿದೆ. ಈ ಬಗ್ಗೆ ಅವರು ಸಂತಸ ಹಂಚಿಕೊಂಡರು. ಗಣಿತ ಶಿಕ್ಷಕರ ಒಂದು ಕ್ಷೇತ್ರ ಇದೆ. ಇದರಲ್ಲಿ ಅಮೂಲಾಗ್ರವಾದಂತಹ ಒಂದು ಬದಲಾವಣೆ ಅಂದ್ರೆ ರೆವಲ್ಯೂಷನರಿ ಚೇಂಜಸ್ ಅಂತ ಹೇಳ್ಬೋದು ಇಡೀ ರಾಜ್ಯದಲ್ಲಿ ಘಟಿಸಿದೆ. ರಾಜ್ಯದ ವಿವಿಧ ಸ್ಥಳಗಳಿಂದ, ವಿವಿಧ ಜಿಲ್ಲೆಗಳಿಂದ ಸುಮಾರು 30,000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಈ ಒಂದು ಗಣಿತ ಪ್ರಯೋಗಾಲಯವನ್ನು ಇದುವರೆಗೆ ವೀಕ್ಷಣೆ ಮಾಡಿದ್ದಾರೆ. ಅಲ್ಲದೆ ಸುಮಾರು 4,000ಕ್ಕಿಂತ ಮಿಕ್ಕಿದ ಶಿಕ್ಷಕರು, ಅಧಿಕಾರಿಗಳು ಹಾಗೂ NGOಗಳು ಈ ಒಂದು ಶಾಲೆಯನ್ನು ಸಂದರ್ಶನ ಮಾಡಿ ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಈ ಒಂದು ಪ್ರಯೋಗಶಾಲೆಯಲ್ಲಿ
ಅನೇಕ ಚಟುವಟಿಕೆಗಳ ಮೂಲಕ ನಾವು ಪಾಠಗಳನ್ನು ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ. ಸರ್ಕಾರಿ ಪ್ರೌಢಶಾಲೆ ಬಂದರವಾಡ ಸುರೇಖಾ ಜಗನ್ನಾಥ್ ಶಾಲೆಯಲ್ಲಿ ನಾವೀನ್ಯಪೂರ್ಣ ಬೋಧನಾ ಕ್ರಮಕ್ಕೆ ಪ್ರಶಸ್ತಿ ದೊರೆತಿರುವುದು ಖುಷಿ ಕೊಟ್ಟಿದೆ ಎಂದರು. ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಲಭಿಸಿದೆ. ಈ ಪ್ರಶಸ್ತಿಯು ಕೇಂದ್ರ ಸರ್ಕಾರದ MHRD ಅವರು ನನಗೆ ಕೊಟ್ಟಿದ್ದಾರೆ. ಈ ಪ್ರಶಸ್ತಿ ಬಂದಿದ್ದು ನನಗೆ ತುಂಬಾ ಸಂತೋಷ ತಂದಿದೆ. ಈ ಪ್ರಶಸ್ತಿ ನನ್ನ ಶಾಲೆಯ ಮುದ್ದು ಮಕ್ಕಳಿಗೆ, ಆಮೇಲೆ ನನ್ನ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನನ್ನ ಈಗಿನ ಮುಖ್ಯ ಗುರುಗಳು ಹಾಗೂ ಹಿಂದಿನ ಮುಖ್ಯ ಗುರುಗಳಿಗೆ ಹಾಗೂ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಚಿತ್ರಶೇಖರ್ ದೇಗಲ್ಮಣಿ ಸರ್ ಅವರು ಹಾಗೂ ಹಿಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಚೆಮ್ಮಲ್ಲಾರ್ ಷಣ್ಮುಗಂ ಕೇಂದ್ರೀಯ ವಿದ್ಯಾಲಯದಲ್ಲಿ ಸಮಗ್ರ ಮತ್ತು ಬಹುಮುಖ ಶಿಕ್ಷಣಕ್ಕೆ ಒತ್ತು ನೀಡುವುದರ ಜೊತೆಗೆ ಇಂಗ್ಲಿಷ್ ಕಲಿಕೆಗೆ ಹೊಸ ಆಯಾಮ ನೀಡಿರುವುದನ್ನು ಗುರುತಿಸಿ ಪ್ರಶಸ್ತಿ ನೀಡಲಾಗಿದೆ ಎಂದರು. I am very happy and proud to receive the National Award for Teachers 2020. I thank my family, the students whom I have been teaching for the past 29 years, the teachers with whom I worked and I am working with, the principals who have been motivating me, the officers of Kendriya Vidyalaya Sangathan, right from Commissioner Madam, Joint Commissioner, my Deputy Commissioner and all the Assistant Commissioners who have been supporting and guiding me, and a special thanks to the National Jury for selecting me and my own school, Kendriya Vidyalaya No. 2 Jalahalli. The principal, staff and students of Kendriya Vidyalaya No. 2 Jalahalli receive a special thanks for me for supporting and guiding me throughout and have been part of my success. I will be receiving this award virtually from the Honorable President tomorrow at Vidhana Soudha. ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಪಾತಾಳಕ್ಕೆ ಕುಸಿದಿದ್ದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸರ್ಕಾರದ ನಿರ್ಧಾರದಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ. ಕೊರೋನಾ ಸೋಂಕಿನ ನಡುವೆಯೂ ವಿವಿಧ ಪರೀಕ್ಷೆಗಳನ್ನು ನಡೆಸುವಂತೆ ಸರ್ಕಾರ ಶಾಲಾ ಕಾಲೇಜುಗಳ ಮೇಲೆ ಒತ್ತಡ ಹೇರಲಾಗುತ್ತಿದೆ. ಶಾಲೆ ಆರಂಭಿಸಲು ಸೂಕ್ತ ವ್ಯವಸ್ಥೆ ಇಲ್ಲದಿದ್ದರೂ ಆನ್ಲೈನ್ ಕಲಿಕೆ ಆರಂಭಿಸಲಾಗಿದೆ. ಬಹುತೇಕ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಆನ್ಲೈನ್ ಕಲಿಕೆಯ ಸೌಲಭ್ಯಗಳೇ ಇಲ್ಲ. ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಮಸ್ಯೆಗೆ ಸಿಲುಕಿದ್ದಾರೆ ಎಂದು ಹೇಳಿದರು. ನಾಳೆ ಶಿಕ್ಷಕರ ದಿನವನ್ನು ಆಚರಿಸಲಾಗುವುದು. ಹೀಗಿದ್ದರೂ ಶಿಕ್ಷಕರ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ರಾಜ್ಯ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಎಂದರು. ಡಿಜಿಟಲ್ ಅಂತರ ಇರಬಹುದು, ಅದೇ ರೀತಿ ಸರ್ಕಾರಿ ಶಾಲೆಗಳ ವೈಫಲ್ಯತೆ, ಖಾಸಗಿ ಶಾಲೆಗಳಿಗೆ ಯಾವುದೇ ಸಹಕಾರ ರಾಜ್ಯ ಸರ್ಕಾರ ಕೊಟ್ಟು ಸಿಗ್ತಾ ಇಲ್ಲ. ಅದೇ ರೀತಿ ಶಾಲೆ ಏನು ಹೋಗ್ತಾ ಇಲ್ಲ ಮಕ್ಕಳು, ಅದು ಹೆಚ್ಚಾಗ್ತಾ ಇದೆ. ಅದೇ ರೀತಿ ಶಿಕ್ಷಕರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ. ಮತ್ತೆ ಹಾಗೂ ಪೋಷಕರು ಕೂಡ ಅದಕ್ಕೆ ಸಾಕಷ್ಟು ಸಮಸ್ಯೆ, ಅವರು ಕೂಡ ಯಾವುದೇ ವಿಚಾರವಾಗಿ ನೇರವಾಗಿ ಸರ್ಕಾರ ಹೇಳ್ತಾ ಇಲ್ಲ. ಅದರಿಂದ ಈ ಸರ್ಕಾರದ ಏನು ವಿಚಾರಗಳಿದೆ, ರಾಜ್ಯ ಸರ್ಕಾರ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಹಿತ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ಅಂತ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಾಹಿತಿ ಪ್ರಕಾರ ಡಿಜಿಟಲ್ ಕಲಿಕೆಗೆ ರಾಜ್ಯದ 80 ಲಕ್ಷ ವಿದ್ಯಾರ್ಥಿಗಳ ಪೈಕಿ ಶೇಕಡಾ 62.5% ಮಕ್ಕಳಿಗೆ ಮಾತ್ರ ಸಾಮಗ್ರಿಗಳು ಹಾಗೂ ಇಂಟರ್ನೆಟ್ ಸೌಲಭ್ಯ ಲಭ್ಯವಿದೆ. ಇನ್ನುಳಿದ ಮಕ್ಕಳಿಗೆ ಯಾವುದೇ ಸೌಲಭ್ಯವಿಲ್ಲ. ಇನ್ನು ಅನೇಕ ಭಾಗಗಳಲ್ಲಿ ಮಕ್ಕಳ ಡಿಜಿಟಲ್ ಕಲಿಕೆಗೆ ಪೋಷಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಪವರ್ ಸಪ್ಲೈ ಕೂಡ ಒಂದು ತೊಂದರೆ ಗ್ರಾಮೀಣ ಪ್ರದೇಶದಲ್ಲಿದೆ. ಸ್ಮಾರ್ಟ್ ಕ್ಲಾಸಸ್ ಅಂತೂ ನಾವು ನೋಡಿಲ್ಲ. ಮತ್ತೆ ಯಾವ ರೀತಿ ನಮ್ಮ ದೇಶದಲ್ಲಿ ಸ್ಮಾರ್ಟ್ ಕ್ಲಾಸಸ್ಗೋಸ್ಕರ ಅಥವಾ ಮೊಬೈಲ್ಗೋಸ್ಕರ ಜನರು ಅವರ ಬಹಳ ಕಿಮ್ತಿಯಾಗಿರುವಂತಹ ವಸ್ತುಗಳೆಲ್ಲ ಮಾರೋದು ನೋಡಿದ್ದೀವಿ. ನಮ್ಮ ರಾಜ್ಯದಲ್ಲೇ ನರಗುಂದ ತಾಲೂಕಿನಲ್ಲಿ ನಗ್ಲೂರ್ ಅಂತ ಒಂದು ಹಳ್ಳಿನಲ್ಲಿ ಒಬ್ಬ ತಾಯಿ ಮಂಗಳಸೂತ್ರ ಮಾರಿ 32 ಇಂಚ್ ಟಿವಿ ತಗೊಂಡಿರೋ ಅದು ಮಾಧ್ಯಮದಲ್ಲಿ ಬಂದಿದೆ. ಬಹಳಷ್ಟು ಕಡೆ ಹಸುಗಳು ಎತ್ತುಗಳು ಮಾರ್ಬಿಟ್ಟು ಸ್ಮಾರ್ಟ್ ಟಿವಿ ಸ್ಮಾರ್ಟ್ ಫೋನ್ಗಳು ತಗೊಳ್ಳೋ ನಿರ್ದೇಶನ ಪ್ರಕರಣಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅವರ ಮಾಹಿತಿ ಪ್ರಕಾರ 80 ಲ್ಯಾಕ್ ಸ್ಟೂಡೆಂಟ್ಸ್ ಏನ್ ಸರ್ವೆ ಮಾಡಿದ್ದಾರೆ, ಅದರಲ್ಲಿ ಬರೀ 62.5% ಅವರಿಗೆ ಮಾತ್ರ ಸ್ಮಾರ್ಟ್ ಫೋನು, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಇದೆ. ಅದರಲ್ಲಿ
100.75% ಅವರಿಗೆ ಮಾತ್ರ ಇಂಟರ್ನೆಟ್ ಫೆಸಿಲಿಟಿ ಇದೆ. ಅಂದ್ರೆ more than half of the people that have been surveyed by the government ಅವರಿಗೆ ಆಕ್ಸೆಸ್ ಇಲ್ಲ. ಮತ್ತೆ ಇದನ್ನ ಹೇಗೆ ನೀಗಿಸ್ತಾ ಇದ್ದಾರೆ? ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಇವರು ಸಾಮಾಜಿಕ ಅಂತರ ಮೇಂಟೈನ್ ಮಾಡಬೇಕು, ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಮಾಡಬೇಕು, ದೂರದರ್ಶನ ತೋರಿಸಬೇಕು ಅಂತಂದ್ರೆ ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿದೆ? ಕೋಣೆಗಳು ಬಹಳ ಚಿಕ್ಕದಿದೆ, ಸಾಮಾಜಿಕ ಅಂತರ ಕಾಪಾಡ್ಲಿಕ್ಕೆ ಆಗ್ಬೋದಾ? ಮತ್ತೆ ಗ್ರಾಮೀಣ ಪ್ರದೇಶದ ಮಕ್ಕಳಿರ್ಬೋದು ಅಥವಾ ಟೌನ್ ಮಕ್ಕಳಿರ್ಬೋದು, ಅವರಿಗೆ ಆ ಲಿಟ್ರಸಿ ಲೆವೆಲ್ ಮತ್ತೆ ಆ ಟೆಕ್ನಾಲಜಿ ಸ್ಕಿಲ್ ಇರುತ್ತಾ ಇದು ಮಾಡ್ಲಿಕ್ಕೆ? ಅಥವಾ ಅವ್ರಿಗೆ ಕಲಿಸ್ಲಿಕ್ಕೆ ಏನಾದ್ರು ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರದಿಂದ ಆಗ್ತಾ ಇದೆಯಾ? ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಲ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ವೃಂದ ಕೋವಿಡ್-19 ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಮಕ್ಕಳನ್ನು ಶಿಕ್ಷಣದತ್ತ ಸೆಳೆಯಲು ಧ್ವನಿವರ್ಧಕದ ಮೂಲಕ ಪಠ್ಯ ಬೋಧನೆ ಮಾಡುತ್ತಿದ್ದು, ಈ ಪ್ರಯತ್ನಕ್ಕೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಶಾಲಾ ವ್ಯಾಪ್ತಿಯಲ್ಲಿನ ಮನೆಗಳಿಗೆ ತೆರಳಿ ಪ್ರತ್ಯೇಕವಾಗಿ ಮಕ್ಕಳಿಗೆ ಪಠ್ಯ ಬೋಧನೆ ಕಾರ್ಯದಲ್ಲಿ ಶಿಕ್ಷಕರು ನಿರತರಾಗಿದ್ದರು. ಈ ಕಾರ್ಯಕ್ಕೆ ಮಕ್ಕಳು ಹಾಗೂ ಪೋಷಕರಿಂದ ಉತ್ತಮ ಸ್ಪಂದನೆ ದೊರೆತಿದೆ. ಜ್ಞಾನ ದೇಗುಲವಿದು ಚಿಣ್ಣರ ಬದುಕಿಗೆ ಸ್ಫೂರ್ತಿಯ ಸೆಲೆ ಎಂಬ ಧ್ಯೇಯದೊಂದಿಗೆ ಧ್ವನಿವರ್ಧಕದ ಮೂಲಕ ಪಠ್ಯ ಬೋಧನೆಗೆ ಮುಂದಾಗಿದ್ದಾರೆ. ಶಾಲಾ ಶಿಕ್ಷಕರನ್ನೊಳಗೊಂಡ 7 ತಂಡಗಳನ್ನು ರಚಿಸಿ 43 ಗುಂಪುಗಳಂತೆ ಒಟ್ಟು 123 ಮಕ್ಕಳಿಗೆ ಶಾಲಾ ವ್ಯಾಪ್ತಿಯ ಮಂದಿರ, ಮನೆ ಜಗಲಿ ಮತ್ತಿತರ ಪ್ರದೇಶಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಕಲಿಕೆಗೆ ವಿಶೇಷ ಗಮನಹರಿಸಲಾಗುತ್ತಿದೆ. ಶಿಕ್ಷಕರ ಈ ಪ್ರಯತ್ನಕ್ಕೆ ಸಚಿವ ಎಸ್. ಸುರೇಶ್ ಕುಮಾರ್ ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ನುಡಿಮುತ್ತು ಎಲ್ಲಾದರೂ ಉದುರಬಹುದಾ? ಅನೇಕ ಜನಗಳ ಎದುರು ಅವನು ಬಲಹೀನನು ಆಗುತ್ತಾನೆ. ಬೇವಿನ ಮರವಿತ್ತು, ಹೇಗೋ ಏನೋ ಅದರ ಕೆಳಗೆ ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿನಿ ತೇಜಸ್ವಿನಿ ಕೊರೋನಾ ಸೋಂಕು ಭೀತಿಯಿಂದಾಗಿ ಶಾಲೆಗೆ ಬರಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಶಿಕ್ಷಕರು ತಮ್ಮ ಮನೆ ಬಳಿಯೇ ಪಠ್ಯ ಬೋಧನೆ ಮಾಡುತ್ತಿದ್ದು, ಈ ವೇಳೆ ಕಥೆ ಪುಸ್ತಕಗಳನ್ನು ಓದುವಂತಹ ಅವಕಾಶವೂ ದೊರೆತಿದೆ ಎಂದರು. ಖುಷಿ. ನಮ್ಮ ಶಾಲೆಯಲ್ಲಿ ಏನೇ ಡೌಟ್ಗಳಿದ್ರೂ ಕೇಳ್ಬೋದು. ಶಾಲೆಯಲ್ಲಿ ಆದರೆ ತುಂಬ ಮಕ್ಕಳಿರುವುದರಿಂದ ಡೌಟ್ಗಳನ್ನು ಕೇಳಲಿಕ್ಕೆ ಆಗೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಕೆಲವು ಜನಗಳು ಅಂದರೆ 5 ಮಕ್ಕಳು 6 ಮಕ್ಕಳು ಒಂದು ಕ್ಲಾಸಲ್ಲಿ ಒಂದು ವಠಾರದಲ್ಲಿ ನಾವು ಶಾಲೆ ಮಾಡ್ತೇವೆ. ಅಲ್ಲಿ ಏನೇ ಡೌಟ್ಗಳಿದ್ರೂ ಕೇಳ್ಬೋದು. ನಲ್ಲೂರು ಶಾಲೆಯ ಪೋಷಕರಾದ ಚಂದ್ರಶೇಖರ್ ಗ್ರಾಮದ ಶಾಲಾ ಶಿಕ್ಷಕರ ಕಾರ್ಯ ಪ್ರಶಂಸನೀಯ ಎಂದರು. ಹಾಗೂ ನನ್ನ ಮಕ್ಕಳಿಬ್ಬರಾದ ನಾಗಶ್ರೀ ಮತ್ತು ಗೌರಿಶಂಕರ್ ಇವರು ಕೂಡ ಈ ಶಾಲೆಯಲ್ಲೇ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂಬುದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ನಾನು ಕೂಡ ಈ ಶಾಲೆಯ SDMCಯ ಸದಸ್ಯನಾಗಿದ್ದು ಪೋಷಕರಲ್ಲಿ ಒಬ್ಬನಾಗಿದ್ದೇನೆಂಬ ಹೆಗ್ಗಳಿಕೆ ನನಗೂ ಕೂಡ ಹೆಮ್ಮೆ ಆಗ್ತಾ ಇದೆ. ಹಾಗೂ ಈ ಶಾಲೆಯ ಶಿಕ್ಷಣ ವ್ಯವಸ್ಥೆ ಇನ್ನೊಂದು ರೀತಿಯಲ್ಲಿ ಎಲ್ಲರಿಗೂ ಪ್ರೇರಣೆಯಾಗಲಿ. ಮೈಕ್ ಅಳವಡಿಕೆ ಮೂಲಕ ತಾಲೂಕು ಪಂಚಾಯತ್ ಸದಸ್ಯ ಸುರೇಶ್ ಶೆಟ್ಟಿ ಶಿಕ್ಷಕರ ಕಾರ್ಯವೈಖರಿ ಮಾದರಿ ಎಂದರು. ವಿದ್ಯಾರ್ಥಿಗಳಿಗೆ ಕೇಳಿಸುವಂತ ರೀತಿಯಲ್ಲಿ ಎಲ್ಲ ಮಕ್ಕಳು ಆ ಸಮಯಕ್ಕೆ ಕ್ಲಬ್ದ ಸಮಯಕ್ಕೆ ಅಲರ್ಟ್ ಆಗುವ ರೀತಿಯಲ್ಲಿ ಎಚ್ಚರದಿಂದ ಇರುವ ರೀತಿಯಲ್ಲಿ ನಾವು ಶಾಲೆಗೆ ಹೋಗ್ತಾ ಇದ್ದೇವೆ, ನಾವು ಶಾಲೆಯಿಂದ ಹೋಗ್ತಾ ಇಲ್ಲ ಅನ್ನುವಂತಹ ಮನೋಭಾವ ಬರದೆ ಪ್ರತಿದಿನವೂ ಶಾಲೆಯ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವಿದ್ಯಾಗಮ ಕಾರ್ಯಕ್ರಮವನ್ನು ಮನೆಯಂಗಳಕ್ಕೆ ಶಿಕ್ಷಣ ಕೊಂಡೊಯ್ದು ವಿದ್ಯಾರ್ಥಿಗಳ ಮನೋವಿಕಾಸ ಸಾಧಿಸುವುದು ನಮ್ಮ ಗುರಿಯಾಗಿದೆ ಎಂದರು. ಮಕ್ಕಳ ಪ್ರತಿಯೊಂದು ಕಲಿಕೆ ಸ್ಥಿತಿಗತಿ ನೋಡಲಿಕ್ಕೆ ಖುಷಿಯಾಯಿತು. ಆ ವಠಾರಗಳಲ್ಲಿ ಪೋಷಕರು ನಮಗೆ ಪ್ರೋತ್ಸಾಹಿಸುವಂತಹ ತುಂಬ ಉಪಹಾರದ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ನಮ್ಮ ಶಾಲೆಯ ಶಿಕ್ಷಣದ ಮುಖ್ಯ ಶಿಕ್ಷಕ ನಾಗೇಶ್ ಪೂಜಾರಿ ಮಕ್ಕಳ ಸಾಮರ್ಥ್ಯ ವೃದ್ಧಿಗೆ ಇಂತಹ ಪ್ರಯತ್ನಗಳು ಪೂರಕ ಎಂದರು. ಪುಸ್ತಕಗಳನ್ನು ಹೊತ್ತು ಮನೆಗಳಿಗೆ ಹೋಗಿ ಆ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಓದಲಿಕ್ಕೆ ಹಚ್ಚಿದ್ವಿ. ನಮ್ಮ ದಾನಿಗಳನ್ನ ಕೇಳಿದಾಗ ನಮಗೊಂದು ಸೌಂಡ್ ಸಿಸ್ಟಮ್ ಅನ್ನ, ದೊಡ್ಡ ಹಾರ್ನ್ ಅನ್ನ ಕೊಡ್ಲಿಕ್ಕೆ ಒಪ್ಪಿದ್ರು. ಅದನ್ನ ಶಾಲೆಯ ಅಂಗಳದ ಮಾವಿನ ಮರಕ್ಕೆ ಕಟ್ಟಿ ಪ್ರತಿನಿತ್ಯ 9 ಗಂಟೆಗೆ ಸರಿಯಾಗಿ ನಾವು ಬೆಲ್ಲನ್ನ ಮಾಡ್ತೇವೆ. ಮಾತ್ರವಲ್ಲ, ಆ ಹಾರ್ನ ಮೂಲಕ ನಾವು ನಾಡಗೀತೆ, ಒಂದೇ ಮಾತರನ್ನ ಕೇಳಿಸಿ
ನಿತ್ಯ ಚಟುವಟಿಕೆಗಳಲ್ಲಿ ನಿತ್ಯ ಪಂಚಾಂಗ ಹಾಗೂ ನಾವು ಓದಿದ ಪುಸ್ತಕಗಳು ಅಂತ ಹೇಳಿ ವಿದ್ಯಾರ್ಥಿಗಳು ಹಾಗೂ ಪುಟಾಣಿಗಳು ಅದರಲ್ಲಿ ಹೇಳ್ತಾರೆ. ಸುಮಾರು 10 ರಿಂದ 12 ನಿಮಿಷಗಳ ಕಾಲ ಪ್ರತಿನಿತ್ಯ ಶಾಲೆಯಿಂದ ಇದನ್ನು ಬಿತ್ತರಿಸ್ತೇವೆ. ರಾಜ್ಯ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಸಂಜಯ್ ಮೋಹನ್ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಾದ ದೊಡ್ಡಬಳ್ಳಾಪುರ, ನೆಲಮಂಗಲ, ಶಿವಗಂಗೆಗೆ ಭೇಟಿ ನೀಡಿ ಮಹೋಗನಿ, ಹೊನ್ನೆ, ಬೀಟೆ, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ ಇತ್ಯಾದಿ ಅರಣ್ಯ ನೆಡುತೋಪು ವೀಕ್ಷಣೆ ನಡೆಸಿದರು. ಈ ವೇಳೆ ಅವರು ಅರಣ್ಯ ಕೃಷಿ ಕೈಗೊಂಡಿರುವ ರೈತರು ಮತ್ತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಬಳಿಕ ಸಂಜಯ್ ಮೋಹನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವನ ಕೃಷಿಗೆ ಹೆಚ್ಚಿನ ಒತ್ತು ನೀಡಿದ್ದು, ಲಾಕ್ಡೌನ್ನಿಂದಾಗಿ ಗ್ರಾಮಗಳಿಗೆ ಮರಳಿದ ಯುವಜನರು ಮಹೋಗನಿ, ಹೊನ್ನೆ, ಬೀಟೆ ಇತ್ಯಾದಿ ಗಿಡಗಳನ್ನು ನೆಟ್ಟು ಬೆಳೆಸುವತ್ತ ಆಸಕ್ತಿ ತೋರಿದ್ದಾರೆ. ವನ ಕೃಷಿ ಕೈಗೊಂಡ ರೈತರಿಗೆ ಗಿಡಗಳ ಜೊತೆಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದೆ. ದೀರ್ಘಾವಧಿಯಲ್ಲಿ ಅರಣ್ಯ ಕೃಷಿ ಅತ್ಯಂತ ಲಾಭದಾಯಕವಾಗಿದ್ದು, ಪ್ರಕೃತಿಗೂ ಕೊಡುಗೆ ನೀಡಿದಂತಾಗುತ್ತದೆ. ಗ್ರಾಮೀಣ ಪ್ರದೇಶದಲ್ಲಿ 20% ಅರಣ್ಯ ಪ್ರದೇಶವಿದ್ದು, ಇದನ್ನು ಇನ್ನಷ್ಟು ಹೆಚ್ಚಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ದೇಶದಲ್ಲಿ ಈ ಬಾರಿಯ ಮುಂಗಾರಿನಲ್ಲಿ ದಾಖಲೆಯ 1095 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಇದನ್ನು ತಿಳಿಸಿದ್ದಾರೆ. ಇದುವರೆಗೆ ದ್ವಿದಳ ಧಾನ್ಯ, ಸಿರಿಧಾನ್ಯ ಮತ್ತು ಎಣ್ಣೆ ಬೀಜಗಳ ಬಿತ್ತನೆ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದರೆ ಹಲವೆಡೆ ಭತ್ತದ ನಾಟಿ ನಡೆಯುತ್ತಿದೆ. ಕೋವಿಡ್-19 ಸಂಕಷ್ಟವಿದ್ದರೂ ಇದು ಮುಂಗಾರು ಬಿತ್ತನೆ ಮತ್ತು ಖಾರಿಫ್ ಬೆಳೆಗಳ ಬಿತ್ತನೆಯ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ಕೇಂದ್ರ ಸರ್ಕಾರ ಬೀಜ, ಕೀಟನಾಶಕ, ರಸಗೊಬ್ಬರ, ಯಂತ್ರೋಪಕರಣ ಮತ್ತು ಕೃಷಿ ಸಾಲವನ್ನು ಸಕಾಲಿಕವಾಗಿ ಪೂರೈಸದ್ದರಿಂದ ಹೆಚ್ಚಿನ ಪ್ರಮಾಣದ ಬಿತ್ತನೆ ಸಾಧ್ಯವಾಗಿದೆ ಎಂದು ಅವರು ಹೇಳಿದ್ದಾರೆ. 396.18 ಲಕ್ಷ ಹೆಕ್ಟೇರ್ನಲ್ಲಿ ಭತ್ತದ ನಾಟಿ ನಡೆದಿದ್ದು, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ 8.27% ಹೆಚ್ಚಳವಾಗಿದೆ. 136.79 ಲಕ್ಷ ಹೆಕ್ಟೇರ್ನಲ್ಲಿ ದ್ವಿದಳ ಧಾನ್ಯಗಳ ಬಿತ್ತನೆಯಾಗಿದ್ದು, ಕಳೆದ ವರ್ಷಕ್ಕಿಂತ 4.67% ಹೆಚ್ಚು ಬಿತ್ತನೆಯಾಗಿದೆ. 194.75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಣ್ಣೆ ಕಾಳುಗಳ ಬಿತ್ತನೆಯಾಗಿದ್ದು, ಕಳೆದ ವರ್ಷಕ್ಕಿಂತ ಈ ಬಾರಿ 11.93% ಹೆಚ್ಚು ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ಎಂದು ಅವರು ಅಂಕಿಅಂಶ ನೀಡಿದ್ದಾರೆ. ವಿಶ್ವಾದ್ಯಂತ ಕೋವಿಡ್-19ಕ್ಕೆ 8ಕ್ಕೂ ಹೆಚ್ಚು ಲಸಿಕೆಗಳನ್ನು ಸಂಶೋಧಿಸಲಾಗುತ್ತಿದ್ದು, ಈ ವರ್ಷದಾದ್ಯಂತ 4 ರಿಂದ 5 ಲಸಿಕೆಗಳ ಫಲಿತಾಂಶವನ್ನು ನಿರೀಕ್ಷಿಸಲಾಗುತ್ತಿದೆ. ಈ ವರ್ಷಾಂತ್ಯದಲ್ಲಿ 4 ರಿಂದ 5 ಲಸಿಕೆಗಳನ್ನು ನಿರೀಕ್ಷಿಸಲಾಗುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಮುಖ ವಿಜ್ಞಾನಿ ಡಾ ಸೌಮ್ಯ ಸ್ವಾಮಿನಾಥನ್ ತಿಳಿಸಿದ್ದಾರೆ. ಡಿಡಿ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಸಾಮಾನ್ಯವಾಗಿ ಒಂದು ರೋಗಕ್ಕೆ ಲಸಿಕೆಯನ್ನು ಅಭಿವೃದ್ಧಿಪಡಿಸಬೇಕಾದರೆ 5 ರಿಂದ 10 ವರ್ಷಗಳು ಬೇಕಾಗುತ್ತದೆ. ಆದರೆ ಪ್ರಸ್ತುತ ಇಡೀ ವಿಶ್ವವನ್ನೇ ಆತಂಕಕ್ಕೆ ತಳ್ಳಿರುವ ಕೋವಿಡ್-19ಕ್ಕೆ ಅತ್ಯಂತ ತ್ವರಿತವಾಗಿ ಲಸಿಕೆಯನ್ನು ಸಂಶೋಧಿಸಬೇಕಾದ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲಾ ದೇಶಗಳು ಹೆಜ್ಜೆ ಇಟ್ಟಿವೆ ಎಂದರು. ಭಾರತದಲ್ಲಿಯೂ 3 ಲಸಿಕೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದ್ದು, 3ನೇ ಹಂತದ ಪ್ರಯೋಗ ನಡೆಯುತ್ತಿದೆ. ಒಟ್ಟಾರೆ ಈ ವರ್ಷದ ಅಂತ್ಯದ ವೇಳೆಗೆ ಕೆಲವು ಲಸಿಕೆಗಳು ಯಶಸ್ವಿ ಪ್ರಯೋಗವನ್ನು ಪೂರ್ಣಗೊಳಿಸುವ ನಿರೀಕ್ಷೆಯಿದೆ. 2012ರ ಮಾರ್ಚ್, ಏಪ್ರಿಲ್ ಅಥವಾ ಮೇ ತಿಂಗಳ ವೇಳೆಗೆ ಲಸಿಕೆ ಉತ್ಪಾದನೆ ಆರಂಭವಾಗಬಹುದು ಎಂದು ಅವರು ಹೇಳಿದರು. ये वैक्सीन जो है एटलीस्ट कुछ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವ ಐಪಿಎಸ್ ಅಧಿಕಾರಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಒತ್ತಡ ನಿವಾರಣೆಗೆ ಯೋಗ, ಪ್ರಾಣಾಯಾಮದಂತಹ ಅಭ್ಯಾಸ ಅಳವಡಿಸಿಕೊಳ್ಳಲು ಸಲಹೆ. ಯಾವುದೇ ರೀತಿಯ ಭಯೋತ್ಪಾದನೆ ಖಂಡನಾರ್ಹ. ಆಫ್ಘಾನಿಸ್ತಾನದಲ್ಲಿ ಶಾಂತಿ ಮರುಸ್ಥಾಪನೆಗೆ ಭಾರತ ಬದ್ಧ. ರಾಜನಾಥ್ ಸಿಂಗ್. ಜೆಇಇ ನೀಟ್ ಪರೀಕ್ಷೆ ಮುಂದೂಡುವಂತೆ ಕೋರಿ ಸಲ್ಲಿಸಲಾಗಿದ್ದ 6 ರಾಜ್ಯಗಳ ಅರ್ಜಿ ವಜಾ. ನಿಗದಿಯಂತೆ ಪರೀಕ್ಷೆ ನಡೆಸಲು ಸುಪ್ರೀಂ ಕೋರ್ಟ್ ಸಮ್ಮತಿ. ನಾಳೆ ಶಿಕ್ಷಕರ ದಿನ. ರಾಷ್ಟ್ರಪತಿಗಳಿಂದ ಅತ್ಯುತ್ತಮ ಶಿಕ್ಷಕರಿಗೆ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.